ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೈಸೂರಿನಲ್ಲೂ ಕೂಡ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಸ್ತೆಯಲ್ಲಿ ಮಲಗಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ ಅನ್ನದಾತರು. ಮೈಸೂರು ಮಹಾನಗರ ಪಾಲಿಕೆಯ ಮುಂಭಾಗ ರಸ್ತೆಯನ್ನು ಕೂಡ ತಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂಥೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ಇತ್ತು ಅನ್ನೋದನ್ನು ನೋಡಿದ್ವಿ. ಮೈಸೂರಿನಲ್ಲೂ ಕೂಡ ರೈತರು ಹೋರಾಟವನ್ನು ಮಾಡಿದ್ದಾರೆ. ಮಂಡ್ಯ, ಮೈಸೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಈಗ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇಂತಹ ಸಂದರ್ಭದಲ್ಲಿ ಒಂದೇ ಒಂದು ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಬಿಡಬಾರ್ದು ಅಂಥೇಳಿ ಅನ್ನದಾತರು ಪಟ್ಟನ್ನು ಹಿಡಿದಿದ್ದಾರೆ. ರಕ್ತವನ್ನಾದರೂ ಕೊಡ್ತೇವೆ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಕೊಡಲ್ಲ ಅಂಥೇಳಿ ರೈತರು ಹೇಳ್ತಾ ಇದ್ದಾರೆ. ಸರ್ಕಾರ ಈ ಸಂದರ್ಭದಲ್ಲಿ ರೈತರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂತಹ ಮಾತುಗಳನ್ನು ಮಾಡ್ತಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಆದೇಶವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ರೈತರು ಮೈಸೂರಿನಲ್ಲಿ ದಿಢೀರ್ ಪ್ರದರ್ಶನ ಆರಂಭಿಸಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಮೈಸೂರಿನ ಕಬ್ಬು ಬೆಳೆಗಾರರ ಸಂಘದ ರೈತರು ದಿಢೀರಾದಂಥ ಪ್ರತಿಭಟನೆಯನ್ನು ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನಡೆಸ್ತಾ ಇರುವಂಥದ್ದು. ಮಹಾನಗರ ಪಾಲಿಕೆಯ ಮುಂದೆ ರಸ್ತೆ ತಡೆಯನ್ನು ನಡೆಸಿ ಉರುಳು ಸೇವೆಯನ್ನು ಕೂಡ ರೈತರು ನಡೆಸ್ತಾ ಇದ್ದಾರೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೈಸೂರಿನ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು. ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರ್ದು ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಈಗ ನಾವು ನೀರು ಬಿಟ್ರೆ ರಕ್ತ ಬೇಕಾದ್ರೂ ಕೊಡ್ತೀವಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ತಲೆ ಕೆಟ್ಟಿದೆ, ಗುಲಾಮರಾಗಿದ್ದಾರೆ. ಕುರ್ಚಿ ಗುದ್ದಾಟದಿಂದ ನೀರು ಬಿಡಕ್ ಕೊಡ್ತಾ ಇದ್ದಾರೆ. ಇವರು ತಮಿಳುನಾಡು ಮುಖ್ಯಮಂತ್ರಿ ಗುಲಾಮ ಡಿ.ಕೆ. ಶಿವಕುಮಾರ್. ನಮ್ ರಕ್ತ ಬೇಕಾದ್ರೂ ಕೊಡ್ತೀವಿ, ನೀರು ಕೊಡಕ್ಕಿಲ್ಲ. ನಾವು ನಮ್ಮ ಮೈಸೂರು ಕುಡಿಯಕ್ಕೆ ನೀರು ಬೇಕು, ನಮಗೆ ತಮಿಳ್ನಾಡಿಗೆ ಇದಕ್ಕೆ ನೀರು ಕೊಡಕ್ಕಿಲ್ಲ. ನಾವು ನೀರು ನಮಗೆ ಬೇಕೇ ಬೇಕು, ನೀರು ಕೊಡಕ್ಕಿಲ್ಲ, ಕೌಲಿ ನೀರು. ಓಕೆ, ಈಗ ಸರ್ಕಾರ ರೆಡಿ ಆಗ್ತಾ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಮೇಕೆದಾಟು ಮಾಡ್ತೀವಿ ಅಂತ ಪಾದಯಾತ್ರೆ ಮಾಡಿದ್ರು. ಇವತ್ತು ಅವ್ರು ಇಲ್ವ ತಲೆಯಲ್ಲಿ ಫಸ್ಟ್ ಮೇಕೆದಾಟು ಮಾಡಿ ನೀರು ಅವ್ರಿಗೆ ಬಿಡಿ ಫಸ್ಟ್ ನಾವು, ಆಮೇಲೆ ಅವರು ನಿಮ್ಗೆ ಓಟ್ ಗೆಲ್ತಿದ್ರು. ತಮಿಳ್ನಾಡವ್ರಲ್ಲ, ಕರ್ನಾಟಕದವ್ರು ಸ್ವಾಮಿ, ಕರ್ನಾಟಕದವರು. ಈಗಾಗಲೇ ಬಹಳಷ್ಟು ನಮಗೆ ನೀರು ಬೇಕು, ನೀರು ಬೇಕು. ನಮಗೆ ರಕ್ತ ಕೊಡ್ತೀವಿ, ನೀರು ಕೊಡಲ್ಲ. ನಾವು ರಕ್ತ ಬೇಕಾದ್ರೂ ಕೊಡ್ತೀವಿ, ನೀರು ಕೊಡಲ್ಲ. ಇದು ರೈತರ ಆಕ್ರೋಶದ ಮಾತುಗಳು. ಮೈಸೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ರೈತರು ಉರುಳು ಸೇವೆಯನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ರಸ್ತೆ ತಡೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಯ ಮುಂಭಾಗದ ರಸ್ತೆ ಇದು ಯಾವಾಗಲೂ ಕೂಡ ತುಂಬ ಬ್ಯುಸಿಯೆಸ್ಟ್ ಆದಂತಹ ರಸ್ತೆ. ಈ ಭಾಗದಲ್ಲಿ ದಿಢೀರಾದಂತಹ ರಸ್ತೆ ತಡೆಯನ್ನು ರೈತರು ಮಾಡಿದಂತಹ ಹಿನ್ನೆಲೆಯಲ್ಲಿ ಅಪಾರ ವೆಹಿಕಲ್ಗಳು ಅಲ್ಲೇ ನಿಂತಿರುವಂಥದ್ದು. ರೈತರು ಅಡ್ಡಡ್ಡ ಮಲಗಿ, ಅಂದರೆ ರಸ್ತೆಯಲ್ಲೇ ಮಲಗಿ ಈಗ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಮೈಸೂರಿನ ಹಲವು ಭಾಗಗಳಲ್ಲಿ ಇದೇ ರೀತಿಯಾದಂಥ ಪ್ರತಿಭಟನೆಗಳು ಈಗಾಗಲೇ ನಿರಂತರವಾಗಿ ಆರಂಭವಾಗಿದ್ದಾವೆ. ಭಾಳಷ್ಟು ಕಡೆಗಳಲ್ಲಿ ರೈತರು ಈ ರೀತಿಯಾದಂಥ ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.